ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷಿಕಾ ಲಾಗ್. ಇವತ್ತು ನಾನು ಪನ್ನೀರ್ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ. ಈಗ ನಾನು ಪನ್ನೀರು ತಗೊಂಡಿದ್ದೇನೆ, ಒಂದು 200 ಗ್ರಾಮ್ಸ್ ಅಷ್ಟು. ಹಾಗೆಯೇ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು, ಗ್ರೀನ್ ಚಿಲ್ಲಿ, ಟೊಮೆಟೊ. ಇದರಿಂದ ನಾನೀಗ ಪನ್ನೀರ್ ಗ್ರೇವಿ ಮಾಡಿ ತೋರಿಸ್ತೇನೆ. ಇದಕ್ಕೆ ಯಾವುದೇ ಆನಿಯನ್ ಆಗಲಿ ಗಾರ್ಲಿಕ್ ಆಗಲಿ ಯೂಸ್ ಮಾಡಲ್ಲ. ನಾನೀಗ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ವಾಶ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 2 ಟೊಮೆಟೊ ತಗೊಂಡಿದ್ದೇನೆ ಮತ್ತು 200 ಗ್ರಾಮ್ ಅಷ್ಟು ಪನ್ನೀರು. ನಂದಿನಿ ಅವರದ್ದು ಪನ್ನೀರು ಚೆನ್ನಾಗಿರುತ್ತೆ ನೋಡಿ. ಈಗ ಪನ್ನೀರ್ ಈ ಥರ ಇದೆ. ಅದನ್ನು ಫಸ್ಟಿಗೆ ವಾಶ್ ಮಾಡಿಕೊಂಡು ನಾವು ಮ್ಯಾಶ್ ಹೀಗೆ ಸ್ಲೈಸ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ. ಈ ಥರ ಮಾಡಿದರೆ ಸಾಕು. ಇವಾಗ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ನೋಡಿ. ಗ್ಯಾಸ್ ಹಚ್ಚಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ತೀನಿ, ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಬಿರಿಯಾನಿದು ಫ್ಲವರ್ ಬರುತ್ತಲ್ಲ, ಅದು ಹೂ ಅಂತ ಹೇಳ್ತಾರಲ್ವ, ಅದು ಹಾಕ್ತಾಯಿದ್ದೀನಿ. ಸ್ಟಾರ್ಸ್ ಅಂತ ಅದು. ಇವಾಗ ಇದಕ್ಕೆ ಸ್ವಲ್ಪ ಚಕ್ಕೆ, ಒಂದು 2 ಪೀಸಷ್ಟು, ಒಂದು ಸ್ವಲ್ಪ ಒಂದು 2 ಏಲಕ್ಕಿ ಹಾಕಿದ್ದೇನೆ. ಇವಾಗ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಮತ್ತು ಕಾಶ್ಮೀರ ಚಿಲ್ಲಿ ತಗೊಂಡಿದ್ದೇನೆ, ಒಂದು 4-5 ಕಾಶ್ಮೀರ ಚಿಲ್ಲಿನ ಹಾಕಿದ್ದೇನೆ. ಖಾರ ಇರಲ್ಲ ಇದು ಅಷ್ಟೊಂದು, ಕಲರ್ ಮಾತ್ರ ರೆಡ್ ಕಲರ್ ಬರುತ್ತೆ. ಇವಾಗ ಇದಕ್ಕೆ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಗೆಯೇ ಇದು ಬಾಣಲೆ ಇದೆಯಲ್ಲ, ಸ್ವಲ್ಪ ಬಿಸಿ ಇರುತ್ತೆ ಬಾಣಲೆ, ಎಣ್ಣೆಯಲ್ಲಿ ಫ್ರೈ ಆಗಿದ್ದರಿಂದ. ಈ ಟೊಮೆಟೊದಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಮತ್ತು ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಇದನ್ನು ಹಾಗೆಯೇ ಬೇಯಲಿಕ್ಕೆ ಇಡಬೇಕು. ಟೊಮೆಟೊ ಎಲ್ಲ ಬೇಯಬೇಕು. ಹಾಗೆಯೇ ಇದು ಮೆಣಸು ಇದೆಯಲ್ಲ, ಅದು ರೆಡ್ ಕಲರ್ ಆಗುತ್ತೆ ನಮಗೆ. ಇವಾಗ ಇದಕ್ಕೆ ಕ್ಯಾಶ್ಯೂ ನಟ್ಟನ್ನು ಹಾಕಿದ್ದೇನೆ. ಈ ಕಾಶ್ಮೀರ ಚಿಲ್ಲಿನ ನೀರಲ್ಲಿ ಹಾಕಿ ನಾವು ನೆನೆಸಿಟ್ಟು ಮಾಡೋದ್ರಿಂದ ನಮಗೆ ರೆಡ್ ಕಲರ್ ಬರುತ್ತೆ. ಇದು ಮೀನು ಫ್ರೈಗೆಲ್ಲ ನಾವು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಇದು. ಇವಾಗ ಇದಕ್ಕೆ ನಾನು ರೆಡ್ ಚಿಲ್ಲಿ ಪುಡಿ ಹಾಕಿದ್ದೇನೆ. ಇದು ಅಷ್ಟು ಖಾರ ಇಲ್ಲ, 1.5 ಟೀ ಸ್ಪೂನಷ್ಟು ಹಾಕಿದ್ದೇನೆ ರೆಡ್ ಚಿಲ್ಲಿ ಪುಡಿನ. ಹಾಗೆಯೇ ನಾನೀಗ ಅರಸಿನ ಪುಡಿ ಹಾಕಿದ್ದೇನೆ, ಒಂದು 1/4 ಟೀ ಸ್ಪೂನಷ್ಟು ಹಾಕಿದ್ದೇನೆ. ಅದು ಸ್ಪೂನು ಚಿಕ್ಕದಾಗಿದ್ದರಿಂದ 1/4 ಸ್ಪೂನಷ್ಟು ಹಾಕಿದ್ದೇನೆ. ಇವಾಗ ಇದು ಸ್ವಲ್ಪ ಬೇಯಲಿ ಚೆನ್ನಾಗಿ ನೋಡಿ. ಇದು ಈ ಥರ ಕಲರ್ ಬಿಡುತ್ತೆ ನೋಡಿ, ರೆಡ್ ಕಲರ್ ಆಗುತ್ತೆ ನೋಡಿ. ಈಗ ನಾನು ಗ್ಯಾಸ್ ಬಂದ್ ಮಾಡಿದ್ದೇನೆ. ಗ್ಯಾಸ್ನ ಆಫ್ ಮಾಡಿದ ಮೇಲೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಮಿಕ್ಸಿ ಜಾರಲ್ಲಿ ಹಾಕುವಾಗ ಚೆನ್ನಾಗಿ ಗ್ರೈಂಡ್ ಆಗಬೇಕು ಇದು ಟೊಮೆಟೊ ಇರೋದ್ರಿಂದ ಇದಕ್ಕೆ ನೀರು ಹಾಕಬೇಕು ಅಂತ ಇಲ್ಲ, ನಾವು ಹೀಗೇ ಗ್ರೈಂಡ್ ಮಾಡ್ಕೋಬೋದು. ಇದರಲ್ಲಿ ನೀರಿನ ಅಂಶ ಇರುತ್ತೆ. ಹಾಗೆ ನೋಡಿ, ಕಟ್ ಮಾಡಿರೋ ಬೀನ್ಸ್ ಮತ್ತು ಒಂದು ಕ್ಯಾಪ್ಸಿಕಮ್ಮು ಮತ್ತು ಗ್ರೀನ್ ಚಿಲ್ಲಿ. ಈಗ ಗ್ಯಾಸ್ ಮೇಲೆ ಸ್ವಲ್ಪ ಆಯಿಲ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ಇವಾಗ ಇದಕ್ಕೆ ಬೀನ್ಸನ್ನ ಹಾಕ್ತಾಯಿದ್ದೀನಿ. ಬೀನ್ಸ್ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಸ್ವಲ್ಪ ಅದಕ್ಕೆ ಬೇಯಬೇಕದು ಬೀನ್ಸು ಮತ್ತು ಗ್ರೀನ್ ಚಿಲ್ಲಿ, ಕ್ಯಾಪ್ಸಿಕಮ್ ಎಲ್ಲ. ಆವಾಗ ನಮಗೆ ತುಂಬ ಚೆಂದ ಟೇಸ್ಟ್ ಬರುತ್ತೆ ಅದರದ್ದು. ಇವಾಗ ಇದು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಗ್ರೀನ್ ಚಿಲ್ಲಿನೂ ಆ್ಯಡ್ ಮಾಡ್ಕೊಳ್ತೀನಿ. ಅಂದರೆ ಒಂದು ಗ್ರೀನ್ ಚಿಲ್ಲಿ ತಗೊಳ್ಳಿ, ಒಂದು ಅಥವಾ 2 ಅಷ್ಟೇ. ಯಾಕಂದರೆ ನಾವು ಚಿಲ್ಲಿ ಪುಡಿ ಹಾಕೋದ್ರಿಂದ ಮತ್ತು ಕಾಶ್ಮೀರ ಚಿಲ್ಲಿ ಹಾಕೋದ್ರಿಂದ ಮತ್ತು ಖಾರ ಜಾಸ್ತಿ ಆಗ್ಬೋದು.
ಇವಾಗ ಇದು ಗ್ರೈಂಡ್ ಮಾಡ್ಕೊಂಡಿದ್ದು ನೋಡಿ, ಈ ಥರ ಗ್ರೈಂಡ್ ಆಗಬೇಕು, ಪೇಸ್ಟ್ ಥರ ಆಗಬೇಕು. ಇವಾಗ ಇದು ನೋಡಿ ಆಲ್ರೆಡಿ ಒಂದು ಬೆಂದಿದೆ ಇದು. ಈಗ ನಾನು ಈ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ನಮಗೆ ಇದು ಸ್ವಲ್ಪ ಇದಾಗಬೇಕು, ಬಾಯ್ಲ್ ಆಗಬೇಕು ಮಸಾಲೆ ಒಟ್ಟಿಗೆ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿ ಸ್ವಲ್ಪ ಈಗ ಪನ್ನೀರ್ ಹಾಕಬೇಕು ನಾವು, ಕುದಿ ಬರ್ತಾ ಇದೆ ನೋಡಿ. ಇವಾಗ ನಾವು ಅದೇ ಸ್ಲೈಸ್ ಮಾಡಿದ್ದು ಪನ್ನೀರನ್ನ ಹಾಕಬೇಕು. ಇದು ಚಪಾತಿ ಒಟ್ಟಿಗೆ ಮತ್ತು ಪರೋಟೊ, ದೋಸೆ ಒಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ತುಂಬ ನೀರು ಮಾಡಬಾರ್ದು, ಒಂಥರ ಗ್ರೇವಿ, ದಪ್ಪ ಗ್ರೇವಿ ಬರೋ ಆ ಥರ ಇರಬೇಕು. ತುಂಬ ನೀರಾದರೆ ಚೆನ್ನಾಗಿರಲ್ಲ ನೋಡಿ. ಈ ಥರ ಬಂದರೆ ಸಾಕಾಗುತ್ತೆ. ಇದೀಗ ಆಗ್ತಾ ಬಂದಿದೆ, ಆದರೆ ನಾವು ಪದೇ ಪದೇ ಇದಕ್ಕೆ ಸ್ಪೂನ್ನ ಹಾಕ್ತಾ ಇರಬೇಕು. ಯಾಕಂತ ಹೇಳಿದರೆ ಇದು ತಲೆ ಹಿಡಿತದೆ, ದಪ್ಪ ಇರುತ್ತಲ್ವ, ಅದಕ್ಕೋಸ್ಕರ ಗ್ರೇವಿ. ಇವಾಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ತಾ ಇದ್ದೀನಿ. ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವೀಗ ರೆಸ್ಟೋರೆಂಟಲ್ಲೆಲ್ಲ ತಿಂತೀವಿ, ಆ ಥರ ಟೇಸ್ಟ್ ಬರುತ್ತೆ. ಇವಾಗ ಈಗ ನೋಡಿ ಪರ್ಫೆಕ್ಟಾಗಿ ಆಗಿದೆ. ಆದರೆ ಒಂದು ಸಲ ನಾವು ಅದಕ್ಕೆ ಉಪ್ಪು, ನಾವು ಅದೇ ರುಬ್ಬುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇವೆ, ಆದರೂ ನಾವು ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಇವಾಗ ಕಮ್ಮಿ ಇತ್ತು ಉಪ್ಪು, ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ಕಮ್ಮಿ ಇದ್ದರೆ ಉಪ್ಪು ಹಾಕ್ಬೋದು ನಾವು, ಅದೇ ಜಾಸ್ತಿ ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಫಸ್ಟಿಗೆ ನಾವು ಸ್ವಲ್ಪ ಕಮ್ಮಿ ಹಾಕಿ ನೋಡಬೇಕು. ಇವಾಗ ನೋಡಿ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಆಗಿದೆ. ನಮ್ಮದು ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ, ನಾವು ಮಾಡುವ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.